ನಾವು ಸ್ಕೂಲ್ ಡೇಸಲ್ಲಿ ಆಗಿರ್ಬೋದು ಅಥವಾ ಕಾಲೇಜ್ ಡೇಸಲ್ಲಿ ಆಗಿರ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಒಂದು ಜೀವನ ಚರಿತ್ರೆಯನ್ನ ನಾವು ನೋಡಿರ್ತೀವಿ ಅಥವಾ ಓದಿರ್ತೀವಿ. ಆದ್ರೆ ಈಗ ನಮ್ ಜೊತೆ ನಮ್ಮ ಬಾಸ್ ಟಿವಿ ಜೊತೆ ಮಾಡರ್ನ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಜಾಯ್ನ್ ಆಗ್ತಿದ್ರೆ, ಅರೆ ಏನಪ್ಪಾ ಇದು ಅಂತಿದ್ರ. ಸೊ ಅವ್ರ ಲುಕ್ ನೋಡ್ತಾ ಇದ್ರೆ ನಂಗ್ ಗೊತ್ತಾಗ್ತಾ ಇದೆ. ಸೊ ಮಾಡರ್ನ್ ಆಗಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ ಅಂದ್ರೆ, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಯಜಮಾನ ಸೀರಿಯಲ್ ಅಲ್ಲಿ ಝಾನ್ಸಿ ಅಲಿಯಾಸ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅನ್ನುವಂತಹ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇದ್ರೆ. ಸದ್ಯ ಒಂದಷ್ಟು ಸೀರಿಯಲ್ ಬಗ್ಗೆ ಆಗಿರ್ಬೋದು, ಪಾತ್ರದ ಬಗ್ಗೆ ಒಂದಷ್ಟು ಮಾಹಿತಿನ ನಮ್ಮ ಬಾಸ್ ಟಿವಿ ಜೊತೆ ಶೇರ್ ಮಾಡ್ತಾ ಇದ್ರೆ. ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಹಾಯ್ ಸರ್, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಅಂಡ್ ಝಾನ್ಸಿ ಅಂತ ಕರೀಲಾ ಅಥವಾ ನಿಮ್ಮ ಒರಿಜಿನಲ್ ನೇಮ್ ಅಂತ ಕರೀಲಾ ಅಂತ? ಜಾನ್ಸಿ ಅಂತಾನೆ ಕರೀರಿ. ಈಗ ಎಲ್ರಿಗೂ ಜಾನ್ಸಿನೇ ಗೊತ್ತಾಗ್ಬೇಕಿರೋದು. ಸೊ ಹೇಗಿತ್ತು ಯಜಮಾನ ಸೀರಿಯಲ್ಗೆ ಪಾದಾರ್ಪಣೆ ಮಾಡಿದ್ರ? ಹೊಸ ಸೀರಿಯಲ್, ಸೊ ಹೊಸ ಅನುಭವ, ಏನ್ ಹೇಳಕ್ ಇಷ್ಟಪಡ್ತೀರಾ? ಸೊ ಸಿಕ್ಕಾಪಟ್ಟೆ ಖುಷಿ ಇದೆ ನನಗೆ ಈ ಒಂದು ಪಾತ್ರದ ಬಗ್ಗೆ. ನೀವು ನೋಡಿರ್ಬೋದು ಎಷ್ಟು ಬೋಲ್ಡ್ ಕ್ಯಾರೆಕ್ಟರ್ ಅದು. ನಾನು ಅನ್ಕೊಂಡೇ ಇರ್ಲಿಲ್ಲ ಈ ಕ್ಯಾರೆಕ್ಟರ್ ಈ ತರ ಒಂದು ಕಾಣಿಸುತ್ತೆ ಅನ್ನೋದೇ ನನ್ಗೆ ಐಡಿಯಾ ಇರ್ಲಿಲ್ಲ. ನಾರ್ಮಲ್ ಒಂದು ಆಟಿಟ್ಯೂಡ್ ಇರೋ ಹುಡುಗಿ ಆ ತರ ಅಂತ ಅನ್ಕೊಂಡಿದ್ದೆ. ಬಟ್ ಇಷ್ಟೊಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂತ ನನಗೆ ಗೊತ್ತಿರಲಿಲ್ಲ. ಪ್ರೋಮೋ ನೋಡಿದಾಗ ನನಗೇನೆ ಶಾಕ್ ಆಯ್ತು. ಓ, ಓಕೆ, ಇಷ್ಟೊಂದು ಇದಿದೆ, ಇದು ಸ್ಟ್ರಾಂಗ್ ಇದೆ. ನಾನು ಇನ್ನೂ ಚಾಲೆಂಜಿಂಗ್ ಆಗಿ ಮಾಡ್ಬೇಕು ಅಂತ ನನಗೆ ಅನ್ಸಿದ್ದು. ಯಾ ಮಾತಾಡ್ತಾ ಮಾತಾಡ್ತಾ ಪ್ರೋಮೋ ಬಗ್ಗೆ ಹೇಳ್ತಾ ಇದ್ರಿ. ಪ್ರೋಮೋದಲ್ಲಿ ನಾನೆಲ್ಲ ಅಬ್ಸರ್ವ್ ಮಾಡಿದೆ. ಸೊ ಗಂಡಸರನ್ನ ತುಂಬಾ ಕೀಳಾಗಿ ನೋಡ್ತೀರಾ ಅಂತ ಹೇಳ್ಬಿಟ್ಟು, ನೋಡಿ ಈಗ ಅದೇ ಗಂಡಸರು ನಿಮ್ಗೆ ಇಂಟರ್ವ್ಯೂ ಮಾಡ್ತಾ ಇದಾರೆ. ಹೌದು. ಬಟ್ ಅದು ಸೀರಿಯಲ್. ಇದು ಸೀರಿಯಲ್ ಬಗ್ಗೆ ಹೇಳ್ತಿರೋದು. ಸೊ ಅದಕ್ಕೋಸ್ಕರ ಮಾತಾಡ್ತಿದ್ದೀನಿ. ಸೊ ಗಂಡಸರು ಕಂಡ್ರೆ ನನಗೆ ಯಾಕಾಗಲ್ಲ ಅಂದ್ರೆ ಅದಕ್ಕೊಂದು ಸ್ಟ್ರಾಂಗ್ ರೀಸನ್ ಇದೆ. 100% ಸ್ಟ್ರಾಂಗ್ ರೀಸನ್ ಇದೆ. ಅದನ್ನ ಸೀರಿಯಲ್ ನೋಡಿನೇ ಗೊತ್ತಾಗ್ಬೇಕು. ಯಾಕಂದ್ರೆ ನಾನು ಒಂಚೂರು ಹೇಳಿದ್ರುನು ಎಲ್ಲ ಗೊತ್ತಾಗ್ಬೇಡ, ಸ್ಟೋರಿ ಬಿಟ್ಟಂಗಾಗತ್ತೆ. ಸೊ ಹಂಗಾಗಿ ನನಗೆ ಯಾಕೆ ಗಂಡಸರು ಕಂಡ್ರೆ ಅಷ್ಟು ದ್ವೇಷ ಅನ್ನೋದನ್ನ ನೀವು ಸೀರಿಯಲ್ ನೋಡಿ ಗೊತ್ತಾಗತ್ತೆ. ಸಾಮಾನ್ಯವಾಗಿ ನಾವು ಒಬ್ಬರನ್ನ ಹೇಟ್ ಮಾಡ್ಬೇಕು ಅಥವಾ ಲವ್ ಮಾಡ್ಬೇಕಂದ್ರೆ ಒಂದು ರೀಸನ್ ಇದ್ದೇ ಇರುತ್ತೆ. ಅಥವಾ ಲವ್ ಮಾಡ್ಬೇಕಂದ್ರೆ ಒಂದು ಗುಣ ಇಷ್ಟ ಆಗಿರ್ಬೇಕು, ಇಲ್ಲ ಏನೋ ಒಂದು ಇಷ್ಟ ಆಗಬೇಕು. ಹೇಟ್ ಮಾಡ್ಬೇಕಂದ್ರೆ ಅವರಲ್ಲಿ ಏನೋ ಇಷ್ಟ ಆಗದಿರುವಂತದ್ದು ಇರುತ್ತೆ. ಸೊ ನೀವು ಗಂಡಸರನ್ನ ಹೇಟ್ ಮಾಡೋದಕ್ಕೆ ಏನು ಕಾರಣ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಂತೂ ಗೊತ್ತಾಗುತ್ತೆ. ಹೌದು. ಸೊ ಅದ್ರ ಬಗ್ಗೆ ಏನಾದ್ರು ಒಂಚೂರು ಕ್ಲೂ ಏನಾದ್ರು ಕೊಡ್ತೀರಾ ಅಂತ? ನೋ ಸರ್. ಒಂದು ಚೂರು ಕೊಡಲ್ಲ. ಯಾಕಂದ್ರೆ ಅದೇ ಸ್ಟೋರಿ ಅಲ್ವಾ? ಇವಾಗ ಒಂದು ಹೆಣ್ಣು ಅಷ್ಟು ದ್ವೇಷ ಮಾಡ್ತಾಳೆ. ಆಫೀಸಿಗೆ ಕೆಲ್ಸಕ್ಕಲ್ಲ. ನಾನು ಟ್ರೇಲರ್ ಅಲ್ಲಿ ಯೂಸ್ ಮಾಡಿರೋಂಗೆ ಚಿಲ್ರೆ ಕೆಲಸ ಅಂತ ಯೂಸ್ ಮಾಡಿದೀನಿ. ಟೀ ಓರ್ಸೋದಾಗಿರ್ಬೋದು, ಟೀ ನಾನು ಆ ತರದಕ್ಕೆ ಗಂಡಸರನ್ನ ನಾನು ಆಫೀಸಲ್ಲಿ ಅಪಾಯಿಂಟ್ ಮಾಡ್ಕೋತೀನಿ ಹೊರತು ಕೆಲಸ ಮಾಡೋದಕ್ ಮಾಡಲ್ಲ. ಸೊ ಇಷ್ಟು ಚೀಪ್ ಆಗಿ ನೋಡ್ತೀನಿ ಹುಡುಗರ್ನ ಅಂತಂದ್ರೆ ಒಂದು ಸ್ಟ್ರಾಂಗ್ ರೀಸನ್ ಇದೆ. ಸೊ ಸೀರಿಯಲ್ ನೋಡಿದ್ರೆ ಗೊತ್ತಾಗತ್ತೆ. ಏನಿದು 30 ದಿನಗಳ ಒಂದು ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ? ಸೊ ನನ್ನ ಅನಿವಾರ್ಯನೂ ಇರುತ್ತೆ. ನನ್ನ ಸ್ವಾರ್ಥನೂ ಇರುತ್ತೆ. ಅದೇ ಟೈಮಿಗೆ ಅವರು ಬಂದು ಸಿಕ್ಕಾಕ್ಕೋತಾರೆ. ಸೊ ಅದೇನಾಗತ್ತೆ ಅಂತ ನೀವು ಸೀರಿಯಲ್ ನೋಡಿದ್ರೆ ಗೊತ್ತಾಗುತ್ತೆ. ರಿಯಲ್ ಲೈಫ್ ಅಲ್ಲಿ ಈ ತರ ಏನಾದ್ರು ಮಾಡ್ಬೇಕಾಗಿರುವಂತ ಪರಿಸ್ಥಿತಿ ಬೇಡ. ಇನ್ ಕೇಸ್ ಬಂದ್ರೆ ಏನ್ ಮಾಡ್ತೀರಾ, ಹೆಂಗ್ ಹ್ಯಾಂಡಲ್ ಮಾಡ್ತೀರಾ ಅಂತ? ರಿಯಲ್ ಲೈಫಲ್ಲಿ 50,000 ಕೋಟಿ ಇಲ್ವಲ್ಲ ಸರ್. ಎಲ್ಲಿಂದ ಬರುತ್ತೆ? ಸೊ ಅದೇ ಬಂದ್ರೆ ಅವೆಲ್ಲ ಮಾಡಕ್ಕಾಗಲ್ಲ ಸರ್. ಒಂದ್ ರೆಸ್ಪೆಕ್ಟ್‌ಫುಲ್ ಆಗಿ ಏನ್ ಮಾಡ್ಬೋದೋ ಅದ್ ಮಾಡ್ಬೋದು ಅಷ್ಟೇನೆ. ಈ ತರ ಸೀರಿಯಲ್ ಲೈಫ್ ತರದೆಲ್ಲ ಮಾಡಕ್ಕಾಗಲ್ಲ. ಹೊಸದಾಗಿ ನಾವು ಒಂದು ಚಿತ್ರರಂಗಕ್ಕಾಗಿರ್ಬೋದು ಅಥವಾ ಹ್ಮ್. ಸೀರಿಯಲ್ ಲೋಕಕ್ಕೆ ಪಾದಾರ್ಪಣೆ ಮಾಡ್ಬೇಕಂದ್ರೆ ಅದರದ್ದೇ ಅಂತ ಒಂದು ಪ್ರಿಪರೇಷನ್ಸ್ ಅನ್ನ ಹ್ಮ್. ಹ್ಮ್. ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಯಾಕಂತಂದ್ರೆ ಸಿನಿಮಾ ಒನ್ ಟೈಮ್ ವಾಚಬಲ್. ಬಿಕಾಸ್ ಹೌದು. ಯಾಕಂದ್ರೆ ಒಂದಿನ ಬರ್ತಾರೆ, ಥಿಯೇಟರ್ ಅಲ್ಲಿ ನೋಡ್ತಾರೆ. ಇನ್ ಕೇಸ್ ಯಾವಾಗಾದ್ರೂ ಬೇಕು ಅಂದಾಗ ಮೊಬೈಲ್ಗಳೆಲ್ಲ ಅಥವಾ ಇದು OTT ಪ್ಲಾಟ್ಫಾರ್ಮ್ ಅಲ್ಲ ಅಥವಾ ಮನೆ ಟಿವಿ ಎಲ್ಲ ನೋಡ್ತೀವಿ. ಬಟ್ ಸೀರಿಯಲ್ ಹಂಗಲ್ಲ, ಇಂಥದ್ದೇ ಸ್ಲಾಟ್ ಅಲ್ಲಿ ಬರುತ್ತೆ. ಹೌದು. ಸೊ ಪ್ರತಿದಿನ ಡಿಫ್ರೆಂಟ್ ಡಿಫ್ರೆಂಟ್ ಲುಕ್ ಅಲ್ಲಿ ಆಗಿರ್ಬೋದು, ಕಾಸ್ಟ್ಯೂಮ್ಸ್ ಆಗಿರ್ಬೋದು, ತುಂಬಾ ಕೇರ್ ತಗೋಬೇಕಾಗುತ್ತೆ. ಸೊ ನಿಮ್ಮ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಲುಕ್ ಎಲ್ಲ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಹ್ಮ್. ಸೊ ಹೆಣ್ಮಕ್ಳಿಗೆಲ್ಲಾನು ಇಷ್ಟವಾಗ್ತಿದೆ. ಅಂಡ್ ಗಂಡ್ ಮಕ್ಳಿಗೆಲ್ಲ ಒಂಥರ ಆ ಯಾವ್ದಪ್ಪ ಇದು, ಹುಡುಗಿ ಹಿಂಗಿದಾಳೆ, ಸಕ್ಕತ್ತಾಗಿದ್ದಾಳೆ, ಆ ಒಂದು ಫೀಲ್ ತರಿಸ್ತಿದೆ. ಹೆಂಗೆ ಕ್ಯಾರಿ ಮಾಡಿದ್ರಿ ನಿಮ್ಮ ಒಂದು ಈ ಒಂದು ಪ್ರಿಪರೇಷನ್ಸ್ ಎಲ್ಲಾನು ಅಂತ? ಸರ್ ಆಕ್ಚುಲಿ ನಾನು ಸೆಲೆಕ್ಟ್ ಆದ್ಮೇಲೆ ನನಗೆ ಇದ್ದಿದ್ದೇ 1 ವಾರ ಟೈಮ್. ಬಟ್ ನನಗೆ ಹೇಳಿದ ಕಾಸ್ಟ್ಯೂಮ್ಸು 100% ಎಲ್ಲೂ ಅಂದ್ರೆ ಸಿಗ್ತಾ ಇರ್ಲಿಲ್ಲ ನನಗೆ. ಆ ಒಂದು ಪಾಶ್ ಕಾಸ್ಟ್ಯೂಮ್ಸ್ ಆಗಿರ್ಲಿ ಅಂದ್ರೆ ಸ್ವಲ್ಪ ಕಾಂಪ್ರಮೈಸ್ ಆಗಿದೆ. ಯಾಕಂದ್ರೆ ನನಗೆ ಟೈಮ್ ಇಲ್ಲದೆ ಇರೋದ್ ಕಾರಣ. ಬಟ್ ಆದಷ್ಟು ನಾನು 100% ಕೊಟ್ಟಿದ್ದೀನಿ. ಬಟ್ ರಾಮ್‌ಜಿ ಸರ್ ಅಂತೂ ಹಿ ವಾಸ್ ವೆರಿ ಪರ್ಟಿಕ್ಯುಲರ್. ನನಗೆ ಕಾಸ್ಟ್ಯೂಮ್ಸ್ ಅಲ್ಲಿ ಪ್ಲಾನ್ ಮಾಡಿದ್ದು ಕಂಪ್ಲೀಟ್ ರಾಮ್‌ಜಿ ಸರ್. ಅವ್ರ ಅಸಿಸ್ಟೆಂಟ್ ಭಾನು ಅವರಿದ್ರು. ಸೊ ಅವ್ರು ನನಗೆ ಕೋಆರ್ಡಿನೇಟ್ ಮಾಡ್ತಿದ್ರು. ಸಿಕ್ಕಾಪಟ್ಟೆ ಕಷ್ಟ ಆಯ್ತು ಸರ್. ನಿಜವಾಗ್ಲೂ ದುಡ್ಡಿದ್ರೆ ಏನ್ ಬೇಕೋ ತಗೋಬೋದು ಅಂತಾರೆ. ಬಟ್ ಟೈಮಿಗೆ ಕೆಲವೊಂದು ಸಿಗಲ್ಲ. ಸೊ ಇವಾಗ ನಾವು ಇಷ್ಟು ನೀವು ನಾನು ಇನ್‌ಸ್ಟಾಗ್ರಾಮ್ ನೋಡಿದ್ರೆ ನಾನು ಸ್ವಲ್ಪ ಸ್ಟೈಲಿಶ್ ಆಗಿ ಔಟ್‌ಫಿಟ್ ಅದೆಲ್ಲ ಹಾಕ್ತೀನಿ. ಬಟ್ ನನಗೆ ಒಂದು ಸೆಕೆಂಡ್ ಕನ್ಫ್ಯೂಷನ್ ಆಯ್ತು. ಏನ್ ಮಾಡೋದು? ನಾನು ಎಲ್ಲಿ ಹೋಗ್ಲಿ? ಯೂಶುವಲಿ ನಾನು ಇನ್‌ಸ್ಟಾಗ್ರಾಮಲ್ಲಿ ಅದು ಇದು ಪೇಜಸ್ ಅಲ್ಲೂ ಕೂಡ ಸಿಗಲ್ಲ ಈ ತರ ಒಂದು ಔಟ್‌ಫಿಟ್ಸು. ಮತ್ತೆ ಕಂಟಿನ್ಯೂಟಿ ಇರುತ್ತೆ. ನನ್ನ ಹತ್ರ ಇರ್ಬೇಕು ಕಾಸ್ಟ್ಯೂಮ್ಸು. ತುಂಬಾನೇ ಹೇಳ್ತಾರಲ್ಲ ಬ್ಲಡ್ ಹಾಕಿ ಸ್ವೆಟ್ ಅಲ್ಲ ಬ್ಲಡ್ ಸುರಿಸಿ ಔಟ್‌ಫಿಟ್ಸ್‌ನ ಹುಡುಕಿರೋದು. ನನ್ನ ಫೋನಲ್ಲಿ ಇನ್ನೂ ಒಂದು ಪಿಕ್ಚರ್ ಇದೆ. ನನ್ಗೆ ಲಿಟ್ರಲಿ ಅಳು ಬಂದಿತ್ತು. ನಾನು ಅಷ್ಟು ಕಷ್ಟ ಆಗ್ತಿತ್ತು ಕಾಸ್ಟ್ಯೂಮ್ಸ್ ಹುಡುಕೋದಕ್ಕೆ.
ಸೊ ತುಂಬಾ ವರ್ಕ್ ಮಾಡಿದೀವಿ. ಆಮೇಲೆ ಸರ್ರು ಇದೇ ತರ ಇರಬೇಕು, ಇಯರಿಂಗ್ಸ್ ಇದೇ ತರ ಬರಬೇಕು, ವಾಚ್ ಹಿಂಗೆ ಇರಬೇಕು, ಎಲ್ಲಾನು ನೀಟಾಗಿ ಡಿಸೈನ್ ಮಾಡಿದ್ರು ಸರ್. ಅವ್ರು ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಬಟ್ ನಾವು ಸ್ವಲ್ಪ ಟೈಮ್ ಇಲ್ಲದೆ ಇರೋ ಕಾರಣ ಸ್ವಲ್ಪ ಇದಾಯ್ತು. ಬಟ್ ಇಟ್ಸ್ ಓಕೆ. ಬಟ್ ಚೆನ್ನಾಗಿ ಬಂದಿದೆ ಆಲ್ಮೋಸ್ಟ್. ಸೀರಿಯಲ್ ಎಷ್ಟು ಎಪಿಸೋಡ್ಸ್ ಕಂಪ್ಲೀಟ್ ಆಗಿದೆ ಆಲ್ರೆಡಿ ಅಂಡ್ ಇನ್ನೇನು ಸೋಮವಾರದಿಂದ ಟೆಲಿಕಾಸ್ಟ್ ಆಗೋದಕ್ಕೆ ರೆಡಿ ಆಗಿದೆ. ಸೊ ಬಿಗ್ ಬಾಸ್ ಮನೆಗೆಲ್ಲ ಹೋಗಿದ್ರಿ, ಹೆಂಗಿತ್ತು ಬಿಗ್ ಬಾಸ್ ಅನುಭವ ಎಲ್ಲ? ಸರ್ ಸೀರಿಯಲ್ ಎಷ್ಟು ಎಪಿಸೋಡ್ಸ್ ಆಗಿದೆ ಐಡಿಯಾ ಇಲ್ಲ. ಯಾಕಂದ್ರೆ ನಾವು ಶೂಟ್ಸ್ ಮಾಡಿದೀವಿ. ಅದನ್ನ ಎಷ್ಟು ಎಪಿಸೋಡ್ಸ್ ಮಾಡಿ, ಯಾಕಂದ್ರೆ ನಂದೇ ಡಿಫ್ರೆಂಟ್ ಇರುತ್ತೆ. ನಂದು ಹೀರೋದು ಕಾಂಬಿನೇಷನ್ ಸದ್ಯಕ್ಕೆ ಕಡಿಮೆ ಮಾಡಿದೀವಿ, ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ವಾ. ಸೊ ಅವ್ರದ್ದು ಎಷ್ಟು ಶೂಟ್ ಆಗಿದೆ, ನಮ್ದು ಎಷ್ಟಾಗಿದೆ ಅದು ಐಡಿಯಾ ಇಲ್ಲ ನನಗೆ. ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ತುಂಬಾನೇ ಚೆನ್ನಾಗಿತ್ತು ಸರ್. ಅದು ಪ್ರತಿಯೊಂದು ಪರ್ಸನ್ ಅಲ್ಲೂ ಅದೊಂದು ಡ್ರೀಮ್. ಬಿಗ್ ಬಾಸ್ ಅನ್ನೋದು ಒಂದು ಕನ್ಸು. ಇವಾಗ ಅಲ್ಲಿ ಏನಾದ್ರೂ ಮಾಡ್ತಿರ್ತಾರಲ್ವಾ, ಈಗ ನಾವು ಬಿಗ್ ಬಾಸ್ ನೋಡೋಕೆ ಅನ್ಕೋತೀವಿ, ಅಲ್ಲಿ ನಾನು ಇದ್ದಿದ್ರೆ ಹಿಂಗ್ ಮಾಡ್ತಿದ್ದೆ ಅನ್ನೋದೊಂದು ಫೀಲ್ ಎಲ್ರಿಗೂ ಬರುತ್ತೆ. ಸೊ ಆತರ ಬಿಗ್ ಬಾಸ್ ಅನ್ನೋದೇ ಒಂದು ಕನ್ಸಾಗಿತ್ತು. ಈ ಒಂದು ಸೀರಿಯಲ್ ಮುಖಾಂತರ ರಾಮ್ಜಿ ಸರ್ ಕೊಟ್ಟಿದ್ದ ಆಪರ್ಚುನಿಟಿಯಿಂದ ನಾನು ಬಿಗ್ ಬಾಸ್ ನೋಡೋ ಹಾಗಾಯ್ತು. ಸೊ ಇನ್ನೊಂದೇನಂತ ಹೇಳಿದ್ರೆ, ನಾನು ಮನೆಗೆ ಹೋಗಿದ ತಕ್ಷಣ ಬಿಗ್ ಬಾಸ್ ವಾಯ್ಸ್ ಕೇಳಿದ ತಕ್ಷಣ ಆ ಒಂದು ವಾವ್ ಫೀಲಿಂಗ್ ಬಂತು ಸರ್. ನಿಜವಾಗ್ಲು ನಾನು ಬಿಗ್ ಬಾಸ್ ವಾಯ್ಸ್ ಕೇಳ್ದೆ ನಾನು ಅಂತ ಅನ್ನಿಸ್ತು. ಅಂಡ್ ಮನೇಲಿರೋರು ಸಿಕ್ಕಾಪಟ್ಟೆ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಎಲ್ಲರೂ ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾರೆ. ಅದೇನ್ ಅವ್ರವ್ರ ಸಿಚುವೇಶನ್ಸ್ ಇಂದ ಅವ್ರವ್ರ ಹಂಗ್ ಕಾಣಿಸಿರಬಹುದು. ಬಟ್ ಎಲ್ರೂ ತುಂಬಾ ಸ್ವೀಟ್, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಕಂಪ್ಲೀಟ್ ಆಗಿ ವಾವ್ ಎಕ್ಸ್ಪೀರಿಯನ್ಸ್. ಬಟ್ ನಂದೇ ಸ್ವಲ್ಪ ಜಬರ್ದಸ್ತಿ ಇತ್ತು. ಯಾಕಂದ್ರೆ ನಾನು ಝಾನ್ಸಿ ಆಗಿ ಹೋಗಿದ್ದೆ, ಮಧುಶ್ರೀ ಆಗಿ ಹೋಗಿರ್ಲಿಲ್ಲ. ಸೊ ಝಾನ್ಸಿ ಹೇಗಿರ್ತಾಳೋ ಅದ್ರ ಒಂದು ಝಲಕ್ ಕೊಡ್ಬೇಕಿತ್ತು. ಸೊ ಹಂಗಾಗಿ ಆ ತರ ಇದ್ದಿದ್ದು ಅಷ್ಟೇನೆ. ಅಲ್ಲಿ ಭವ್ಯ ಅವ್ರಿಗಾಗಿರ್ಬೋದು, ಇನ್ನೊಂದಷ್ಟು ಜನ ಹ್ಮ್. ಟಾಪ್ 6 ಅಲ್ಲಿರುವಂತ ಕಂಟೆಸ್ಟೆಂಟ್ಸ್ ಗೆಲ್ಲಾನು ಏನೋ ಕ್ವಶನ್ಸ್ ಅದು ಇದೆಲ್ಲ ಕೇಳಿ ಬಂದಿದ್ರೆ, ಹೌದು. ಬಿಕಾಸ್ ಈಗಾಗಲೇ ಪ್ರೋಮೋದಲ್ಲೂ ಸಹ ವೈರಲ್ ಆಗ್ತಾ ಇದೆ. ಹ್ಮ್. ಸೊ ಹೆಂಗಿತ್ತು ಬಿಗ್ ಬಾಸ್ ಮನೆಯಲ್ಲಿ ಹೋಗ್ಬಿಟ್ಟು ಆಸ್ ಎ ಕಂಟೆಸ್ಟೆಂಟ್ ಆಗಿ ಪ್ಲಸ್ ನಿಮ್ಮ ಸೀರಿಯಲ್ ನ ಪ್ರಮೋಷನ್ ಮಾಡ್ಕೊಳ್ಳೋದಕ್ಕೆ ಆಸ್ ಎ ಪಾತ್ರಧಾರಿಯಾಗಿ ಹೋಗಿದ್ದು? ಸೊ ಯಾವ ತರ ಇತ್ತು ಆ ಒಂದು ಅಟ್ಮಾಸ್ಫಿಯರ್ ಎಲ್ಲಾನು? ಸರ್ ಬಿಗ್ ಬಾಸ್ಗೆ ಹೋಗಿದ ತಕ್ಷಣ ಎಲ್ರಿಗೂ ಆ ಒಂದು ಕಾನ್ಶಿಯಸ್ ಇರುತ್ತೆ. ನಾವ್ ಏನ್ ಮಾತಾಡ್ಬೇಕು, ಕ್ಯಾಮ್ರಾ ಇದೆ, ಅದು ಇದು ಅಂತ. ಇಲ್ಲಿ ನನಗೆ ಅಡ್ವಾಂಟೇಜ್ ಇತ್ತು. ಯಾಕಂದ್ರೆ ನನ್ ಕ್ಯಾರೆಕ್ಟರ್ ಬೋಲ್ಡ್. ನಾನು ಗಂಡಸನ್ನ ಡೌನ್ ಮಾಡೋದೇ ನನ್ನ ಕ್ಯಾರೆಕ್ಟರ್. ಸೊ ನನಗೆ ಅಷ್ಟು ಕಷ್ಟ ಅನ್ಸ್ಲಿಲ್ಲ. ಮತ್ತೆ ಆ ರಜತ್ ಅವ್ರನ್ನ ಮೇನ್ ಯಾಕಂದ್ರೆ ಅವ್ರು ತುಂಬಾ ರೂಲ್ ಮಾಡ್ತಿದ್ರು. ಝಾನ್ಸಿಗೆ ಆ ತರ ರೂಲ್ ಮಾಡೋರ್ ಕಂಡ್ರೆ ಆಗಲ್ಲ. ಸೊ ಅವ್ರನ್ನೇ ಟಾರ್ಗೆಟ್ ಮಾಡಿ ಫಸ್ಟ್ ಅವ್ರಿಗೆ ತಲೆ ತಗ್ಸಿದೀನಿ. ಅದಾದ್ಮೇಲೆ ಮಂಜಣ್ಣ ಅವ್ರಿಗೂ ಟಾಸ್ಕ್ ಕೊಟ್ಟಿದ್ದೆ, ಹನುಮಂತು ಅವ್ರಿಗೂ ಕೊಟ್ಟಿದ್ದೆ, ಇವ್ರಿಗೆ ತ್ರಿವಿಕ್ರಮ್ ಅವ್ರಿಗೂ ಕೊಟ್ಟಿದ್ದೆ. ಬಟ್ ಅವರು ನನ್ನ ಮಾತೆ ಕೇಳಲಿಲ್ಲ, ಹೋಗಿ ತಿನ್ಸಿದ್ರು. ಏನು ಮಾಡಕ್ಕಾಗಲ್ಲ. ಸೊ ನೈಸ್ ಎಕ್ಸ್ಪೀರಿಯನ್ಸ್, ಚೆನ್ನಾಯ್ತು. ಟಾಪ್ 6 ಅಲ್ಲಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ವಿನ್ ಆಗ್ಬೋದು ಅಂತ? ಅಂದ್ರೆ ನಾನು ಬಿಗ್ ಬಾಸ್ ಫಾಲೋ ಮಾಡಿಲ್ಲ. ಯಾಕಂದ್ರೆ ನಮ್ದು ಸೀರಿಯಲ್ ಟೇಕ್ ಆಫ್ ಆಗಿತ್ತು. ಸೊ ಹಾಗಾಗಿ ನಾನು ಬಿಗ್ ಬಾಸ್ ನೀಟಾಗಿ ಫಾಲೋ ಮಾಡಿಲ್ಲ. ಸೊ ಯಾರು ವಿನ್ ಆಗ್ಬೇಕು ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ನಾನು ನೋಡಿಲ್ಲ. ವಿನ್ ಆಗಬಹುದು ತ್ರಿವಿಕ್ರಮ್, ಇಲ್ಲ ಅಂದ್ರೆ ಮಂಜಣ್ಣ, ಇಬ್ರಲ್ಲಿ ಒಬ್ರು ವಿನ್ ಆಗಬಹುದು ಅನ್ಸುತ್ತೆ. ಸೊ ನಿಮ್ಗೆ ಸೀರಿಯಲ್ ಲೋಕಕ್ಕಾಗಿರ್ಬೋದು ಅಥವಾ ಸಿನಿಮಾ ರಂಗಕ್ಕೆ ಯಾಕೆ ಬರಬೇಕು ಅಂತ ಅನ್ನಿಸ್ತು? ಯಾರು ಇನ್ಸ್ಪಿರೇಷನ್ ನಿಮ್ಗೆ ಅಂತ? ಸರ್ ನನ್ಗೆ ಬರ್ಬೇಕು ಈ ತರ ಇನ್ಸ್ಪಿರೇಷನ್ ಅಂತ ಏನಿಲ್ಲ. ಬಟ್ ನನ್ಗೆ ನಮ್ ಡಿ ಬಾಸ್ ತುಂಬಾ ಅವ್ರ ಮೂವೀಸ್ ನಾನು ತುಂಬಾ ಫಾಲೋ ಮಾಡ್ತಿದ್ದೆ. ನಂಗೆ ಅವ್ರು ತುಂಬಾನೇ ಇಷ್ಟ. ಸೊ ಬರ್ಬೇಕು ಅವ್ರು ಇನ್ಸ್ಪಿರೇಷನ್ ಅಂತ ಏನಿಲ್ಲ. ಬಟ್ ಐ ಲೈಕ್ ಹಿಮ್ ಆಸ್ ಅ ಆಕ್ಟರ್. ಸೊ ಬರ್ಬೇಕು ಅದೇ ಸರ್. ನನ್ಗೆ ಯಾವತ್ತೂ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಇತ್ತು 4 ಇಯರ್ಸ್ ಬ್ಯಾಕ್ ಇತ್ತು. ಯಾಕಂದ್ರೆ ನನಗೆ ಡ್ಯಾನ್ಸ್ ಮೇಲೆ ತುಂಬಾನೇ ಇಷ್ಟ ಇತ್ತು. ನಾನು ಡ್ಯಾನ್ಸರ್ ಅಲ್ಲ, ಬಟ್ ಇಷ್ಟ. ಸೊ ಇಷ್ಟ ಇತ್ತು. ಅದಕ್ಕೋಸ್ಕರ ನಾನು ಸೀರಿಯಲ್ ಟ್ರೈ ಮಾಡಿದ್ರೆ ಅವಾಗ ಡ್ಯಾನ್ಸ್ ಆಪರ್ಚುನಿಟಿ ಸಿಗುತ್ತೇನೋ ಅಂತ ಒಂದು ಥಾಟ್ ಬಂದಿತ್ತು. ಅದಾದ್ಮೇಲೆ ನಾನು ಇನ್ಫ್ಲುಯೆನ್ಸರ್ ಆಗಿ ಈ ಒಂದು ಫೀಲ್ಡ್ ಅಲ್ಲಿ ಇದಾದ್ಮೇಲೆ ನಾನು ಈ ಕಡೆ ಅಷ್ಟು ಬರ್ಲಿಲ್ಲ. ಇವಾಗ ಇದೊಂದು ಸಡನ್ ಆಪರ್ಚುನಿಟಿ ನನಗೆ. ಡೆವಿಲ್ ಸಿನಿಮಾ ಬರ್ತ್ಡೇ ಬೇರೆ ಬರ್ತಾ ಐತೆ ದರ್ಶನ್ ಅವ್ರದ್ದು. ಸೊ ನೆಕ್ಸ್ಟ್ ಮಂತ್ 16ಕ್ಕೆ ಅದ್ರ ಜೊತೆಗೆ ಡೆವಿಲ್ ಸಿನಿಮಾದ ಒಂದು ಅಪ್ಡೇಟ್ ಸಿಗುತ್ತೆ ಅಂತ ಫ್ಯಾನ್ಸ್ ಈಗರ್ಲಿ ವೇಟ್ ಮಾಡ್ತಿದ್ದಾರೆ. ಸೊ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಆಸ್ ಎ ಡಿ ಬಾಸ್ ಫ್ಯಾನ್ ಗರ್ಲ್ ಆಗಿ? ಸರ್ ಆಬ್ವಿಯಸ್ಲಿ, ಯಾಕಂದ್ರೆ 1 ಇಯರ್ ಇಂದ ನಮ್ಗೇನು ನಮ್ ಬಾಸ್ ಅಪ್ಡೇಟ್ಸ್ ಇಲ್ಲ, ಏನೂ ಇಲ್ಲ. ಸೊ ಅವ್ರದ್ದು ಮೂವಿ ಏನಾದ್ರು ಅಪ್ಡೇಟ್ ಬಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅಂಡ್ ಒಂದು ಖುಷಿ ಎಲ್ಲಾ ಫ್ಯಾನ್ಸಿಗೂ ಅವ್ರನ್ನ ಮೀಟ್ ಮಾಡೋದಕ್ಕೆ. ಬರ್ಡೇ ಅದು ತುಂಬಾ ಹತ್ರ ಇದೆ. ಸೊ ಎಲ್ರು ಕಾಯ್ತಾ ಇದಾರೆ ಅಷ್ಟೇನೆ. ಝಾನ್ಸಿಯಾಗಿ ಕನ್ನಡ ಕಿರುತೆರೆ ವೀಕ್ಷಕರ ಒಂದು ಮನಸ್ಸನ್ನ ಗೆಲ್ಲೋದಕ್ಕೆ ಅಥವಾ ಗಂಡಸರ ಹೃದಯವನ್ನ ಚೂರ್ ಮಾಡೋದಕ್ಕೆ ಬರ್ತಾ ಇದ್ರ? ಸೊ ಏನ್ ಹೇಳ್ತೀರಾ ಸ್ಮಾಲ್ ಸ್ಕ್ರೀನ್ ವ್ಯೂವರ್ಸ್ಗೆಲ್ಲಾನು ಸಹ? ಝಾನ್ಸಿ ನೀವ್ ಆಲ್ರೆಡಿ ನೋಡಿರ್ತೀರಾ. ರಾಮ್ಜಿ ಸರ್ದು ಸಿಕ್ಕಾಪಟ್ಟೆ ಪ್ರಾಜೆಕ್ಟ್ ಸೂಪರ್ ಡೂಪರ್ ಹಿಟ್ ಆಗಿದೆ. ಎಲ್ಲಾನು ಸಕ್ಸಸ್ಫುಲ್ ಪ್ರಾಜೆಕ್ಟೇ ರಾಮ್ಜಿ ಸರ್ದು. ಇದು ಅಷ್ಟೇನೆ. 2 ಲೆಜೆಂಡ್ಸ್ ಮಾಡಿ ಹೋಗಿರೋ ಮೂವಿ ಇದು. ನಮ್ಗೆ ಲೈಕ್ ಆ ಒಂದು ಟೈಟಲ್ ತಗೊಂಡಿರೋದ್ರಿಂದ ಅಪ್ರಿಸಿಯೇಷನ್ ಎಷ್ಟಿದೆಯೋ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಕೂಡ ಇದೆ. ಅದನ್ನ ಅಷ್ಟೇ ನೀಟಾಗಿ ನಾವು ಕ್ಯಾರಿ ಮಾಡಬೇಕು ಕೂಡ. ಸೊ ರಾಮ್ಜಿ ಸರ್ 100% ಅವ್ರದ್ದು ಏನ್ ಕೊಡ್ಬೇಕಂತಿದ್ದಾರೆ 100% ಕೊಟ್ಟಿದ್ದಾರೆ. ಒಳ್ಳೆ ಕಂಟೆಂಟ್ ಜೊತೆನೆ ಬರ್ತಾ ಇದೀವಿ. ಅಂಡ್ ನೀವು ನೋಡಿರೋ ಹಾಗೆ ಪ್ರೋಮೋದಲ್ಲೇನೆ
ರೋಲ್ಸ್ ರಾಯ್ಸ್ ಎಲ್ಲ ಯೂಸ್ ಮಾಡಿಸಿದ್ದಾರೆ. ಕನ್ನಡ ಇಂಡಸ್ಟ್ರಿನಲ್ಲೇ ಒಂದು ಫೀಮೇಲ್ ಆರ್ಟಿಸ್ಟ್ ಫಸ್ಟ್ ರೋಲ್ಸ್ ರಾಯ್ಸ್ ಯೂಸ್ ಮಾಡಿದ್ದು ಅದು ನಾನು. ಅದಾದ್ಮೇಲೆ ಸಂಜು ವೆಟ್ಸ್ ಗೀತಾ ರಿಲೀಸ್ ಆಯಿತು, ಅದರಲ್ಲಿ ರಚಿತಾರಾಮ್ ಮ್ಯಾಮ್ ಯೂಸ್ ಮಾಡಿದ್ದಾರೆ. ಬಟ್ ಫಸ್ಟ್ ನಾವು ಯೂಸ್ ಮಾಡಿದ್ದೀವಿ ಸೀರಿಯಲ್ ಅಂತ ಖುಷಿ ಆಯಿತು. ಇನ್ನೊಂದೇನಂತ ಹೇಳಿದ್ರೆ ನಂದು ಎಂಟ್ರಿನೇ ತುಂಬ ಯೂನಿಕ್ ಆಗಿ ಕೊಟ್ಟಿದ್ದಾರೆ. ತುಂಬ ರಿಸ್ಕ್ ತಗೊಂಡು ಆ ಒಂದು ಎಂಟ್ರಿನ ಕೊಟ್ಟಿದ್ದೀವಿ. ನನಗೆ ಮಾಡ್ಸೋದಕ್ಕೂ ಮುಂಚೆ ಸರ್ರು ಎಲ್ಲ ಖುದ್ದಾಗಿ ಅವರೇನೆ ಟ್ರಯಲ್ ಮಾಡಿ, ಅಂದರೆ ಆಗುತ್ತೋ ಇಲ್ವೋ ಇದು ಅಂತ ಸ್ವಲ್ಪ ರಿಸ್ಕಿ ಇತ್ತು ಅದು. ನಾನು ಹೇಳೋದಕ್ಕಾಗಲ್ಲ, ಸೀರಿಯಲ್ ನೋಡ್ರೆ ಗೊತ್ತಾಗತ್ತೆ ನನ್ನ ಎಂಟ್ರಿ ಹೇಗಿರುತ್ತೆ ಅಂತ. ಸೊ ಆ ಥರ ಒಂದು ಯೂನಿಕ್ ಎಂಟ್ರಿ ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನು ನೋಡ್ಬೋದು. ಆ್ಯಂಡ್ ಡೆಲಿವರಿ ಬಾಯ್, ಕಾಮನ್ ಡೆಲಿವರಿ ಬಾಯ್ಗೆ ನಾನು 50 ಕೋಟಿ ಆಸ್ತಿ ಇರೋವಳು ಹೇಗೆ ಕನೆಕ್ಟ್ ಆಗ್ತೀನಿ ಅನ್ನೋದನ್ನ ನೀವು ಯಜಮಾನ ಸೀರಿಯಲಲ್ಲಿ ನೋಡ್ಬೋದು. ಸೊ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಇದೇ 27 ಸೋಮವಾರದಿಂದ ಶುಕ್ರವಾರ ಬರ್ತಿದೆ. ಮಿಸ್ ಮಾಡದೆ ನೋಡಿ. 10 ಗಂಟೆಗೆ ಬರ್ತಿದೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಒಳ್ಳೆ ಕಂಟೆಂಟ್ ಜೊತೆ ಬರ್ತಾ ಇದೀವಿ, ಸಪೋರ್ಟ್ ಮಾಡಿ. ಅಮೌಂಟು ಅಗ್ರಿಮೆಂಟ್ ಪೇಪರ್ ಏನೋ ತಂದಿದ್ದೀರಾ? ನಾನು ರೆಡಿ ಇದ್ದೀನಿ ಸೈನ್ ಮಾಡೋದಕ್ಕೆ, ಬಿಕಾಸ್ ನನಗೆ ಐ ಆಮ್ ಈಗರ್ಲಿ ವೇಟಿಂಗ್. ನೀವ್ ರೆಡಿ ಇದ್ರೆ ನನಗ್ ಬೇಕಾಗಿರೋ ಕ್ವಾಲಿಟೀಸ್ ನಿಮ್ಮಲ್ಲಿ ಇರ್ಬೇಕಲ್ವಾ? ಅದಕ್ಕೆ ಅಲ್ವಾ ಇಂಟರ್ವ್ಯೂಸ್ ಮಾಡ್ತಿರೋದು ನಾನು. ಇವಾಗ ನಿಮ್ಮಲ್ಲಿರುವಂಥ ಕ್ವಾಲಿಟೀಸ್ ಏನೇನು ಬೇಕು ಅಂತ ಇಂಟರ್ವ್ಯೂ ತಿಳ್ಕೊಂಡು ನಾನು ರೆಡಿ ಇದ್ದೀನಿ ಅಂತ ಹೇಳ್ತಿದ್ದೀನಿ. ನಾನು ಇನ್ನ ಕ್ವಾಲಿಟೀಸ್ ಬಿಟ್ಟೇ ಕೊಟ್ಟಿಲ್ವಲ್ಲ. ಇನ್ನು ನೀವು ಒಳಗ್ ಬಂದ್ರೆ ತಾನೇ ನನಗೆ ಏನೇನ್ ಬೇಕು ಅಂತ ನಿಮಗೆ ಗೊತ್ತಾಗೋದು. ನೀವು ಅಗ್ರಿಮೆಂಟ್ ಏನಾದರೂ ಮೆನ್ಷನ್ ಮಾಡ್ಕೊಳ್ಳಿ, ನಂಗೆ ದುಡ್ಡು ಕೊಟ್ಬಿಡಿ, ನಾನು ಸೈನ್ ಆಗ್ತೀನಿ. ನನಗೆ ಇಷ್ಟ ಆಗ್ಬೇಕು. ನೀವು ನಾನು ಕಾಂಟ್ರಾಕ್ಟ್ ಸೈನ್ ಮಾಡ್ಬೇಕಂದ್ರೆ ನೀವು ನನಗೆ ಇಷ್ಟ ಆಗ್ಬೇಕು. ಫಸ್ಟ್ ಆಫ್ ಆಲ್ ನಿಮ್ಮ ಕ್ಯಾರೆಕ್ಟರ್, ನಾನೇನ ಆ ಒಂದು ಎಮೋಷನಲ್ ಹುಡುಕ್ತಿದ್ದೀನಿ ಅವ್ರಾಗಿರ್ಬೇಕು. ಏನ್ ಸರ್ ಇದು ಎಮೋಷನಲ್ ಬಂದಿದ್ದಾರೆ? ಹೌದು, ನೆಕ್ಸ್ಟ್ ಪ್ರೋಮೋದಲ್ಲಿ ಬರುತ್ತೆ ಅದು. ಎಮೋಷನಲ್ ನ ಹುಡುಕ್ತಾ ಇದ್ದೀನಿ. ಸೊ ಅದು ಸಿಕ್ಕಿದ ತಕ್ಷಣ ಕ್ಯಾಚ್ ಹಾಕೋದೆ. ಇವಾಗ ನಾನು ಮಾಡೋದೇ ಬೇಡ ಮತ್ತೆ ಅಗ್ರಿಮೆಂಟ್ ಸೈನ್ ಬೇಡ ಅಂತ. ಅವ್ರು ಆಕ್ಚುಲಿ ಯಾವ ತರ ಇದಾರೆ ಅಂತಂದ್ರೆ, ಎಲ್ಲರೂ ಆಯ್ತು ಅಂತ ಬರ್ತಾರೆ. ಬಟ್ ನಾನ್ ರಿಜೆಕ್ಟ್ ಅಂದ್ರೆ ನಾನು ಹೌದಾ ಹಿಂಗೆಲ್ಲ ಟ್ರೀಟ್ ಮಾಡಿರ್ತೀನಿ, ಅದಕ್ಕೆ ಇವ್ನೇನೋ ಡಿಫ್ರೆನ್ಸ್ ಅನ್ಸ್ತಾನ ಅಂದ್ರೆ ತಿಂಗಳ ಏನಿಲ್ಲ, ಅವ್ರಿಗೆ ಗೊತ್ತಿಲ್ಲ ಆಕ್ಚುಲಿ ನಂದು ಸೀನ್ ನಾ ಮಾಡಿರೋದು. ಅವ್ರೇನೋ ಅವ್ರದ್ದು ಹೇಳ್ತಿದ್ದಾರೆ. ನೋ, ಅದ್ ಹಂಗಲ್ಲ. ನನಗ್ ಬೇಕಾಗಿರೋ ಕೆಲವೊಂದು ಕ್ವಾಲಿಟೀಸ್ ನಾನು ಹೇಳಿ ಕಳ್ಸಿರ್ತೀನಿ ನನ್ನ PA ಗೆ. ಸೊ ಅದು ನನ್ಗೆ ಓಕೆ ಆದಾಗ್ಲೇ ನಾನು ಒಪ್ಕೊಳ್ಳೋದು. ಸೀರಿಯಲ್ ಒಂದಷ್ಟು ಎಪಿಸೋಡ್ಗಳನ್ನ ನೋಡಿ ನಾನು ನಿಮ್ ತಿಳ್ಕೊಂಡು ಬರ್ತೀನಿ. ಅವ್ರು ಬೇಕಾದ್ರೆ ಫಸ್ಟ್ ಅಗ್ರಿಮೆಂಟ್ ಆಗ್ಲಿ, ನಾನು ಸೆಕೆಂಡ್ ಅಗ್ರಿಮೆಂಟ್ ಆಗ್ಲಿ, ಓಕೆನಾ? ತಲೆ ಬಗ್ಸ್ಕೊಂಡೇ ಬರ್ಬೇಕು, ಆಮೇಲೆ ನೋಡೋಣ ಮುಂದಿದ್ದೇನಂತ. ಎನಿವೆ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಇದಿಷ್ಟು ಯಜಮಾನ ಒಂದು ಸೀರಿಯಲ್ ನ ಲೀಡ್ ಆಕ್ಟ್ರೆಸ್ ಆಗಿರುವಂತಹ ಝಾನ್ಸಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.